ಹರೇ ಕೃಷ್ಣ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸತಾಗಿ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಕೂಡ ಸ್ವಾಗತ. ಬನ್ನಿ ಹಾಗಿದ್ರೆ ಶ್ಲೋಕ 3ರ ಅನುವಾದವನ್ನು ತಿಳಿದುಕೊಳ್ಳೋಣ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು ಅಂತ ಹೇಳಿದ್ರೆ, ದೇವೋತ್ತಮ ಪರಮ ಪುರುಷ ಅಂದ್ರೆ ಇಲ್ಲಿ ಶ್ರೀಕೃಷ್ಣರು. ಅವರು ಒಂದು ಅರ್ಜುನರಿಗೆ ಪ್ರಶ್ನೆಯನ್ನು ಅಥವಾ ಅವರ ಒಂದು ಗೊಂದಲವನ್ನು ಮುಂದೆ ಇಟ್ಟಾಗ ಶ್ರೀಕೃಷ್ಣರು ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನ ಈ ಶ್ಲೋಕದಲ್ಲೇ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳೋಣ. ಪಾಪರಹಿತನಾದ ಅರ್ಜುನನೇ ಅಂತ ಹೇಳಿದ್ರೆ, ಅರ್ಜುನನಿಗೆ ಶ್ರೀಕೃಷ್ಣರು ಹೇಳ್ತಾರೆ, ನಿನಗೆ ಪಾಪನೇ ಇಲ್ಲ, ಪಾಪರಹಿತ. ಸಹಿತ ಅಂತ ಹೇಳಿದ್ರೆ ಪಾಪ ಇದೆ, ರಹಿತ ಅಂತ ಹೇಳಿದ್ರೆ ಅಪೋಸಿಟ್ ವರ್ಡ್ಸ್ ಅಂದ್ರೆ ವಿರುದ್ಧಾರ್ಥಕ ಪದಗಳು. ಪಾಪರಹಿತ ಅರ್ಜುನನೇ. ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು 2 ಬಗೆಯ ಮನುಷ್ಯರನ್ನು ಪ್ರಯತ್ನಿಸುತ್ತಾರೆ ಎಂದು ಆಗಲೇ ಹೇಳಿದ್ದೇನೆ. ಕೆಲವರು ಅದನ್ನು ಅನುಭವ ಗಮ್ಯವಾದ ತತ್ವಜ್ಞಾನದ ಊಹೆಯ ಮೂಲಕ ಸಾಧಿಸುವ ಪ್ರವೃತ್ತಿಯಾಗಿರುತ್ತಾರೆ. ಕೆಲವರು ಭಕ್ತಿ ಸೇವೆಯ ಮೂಲಕ ಸಾಧಿಸುವ ಒಂದು ಪ್ರವೃತ್ತಿಯವರಾಗಿರ್ತಾರೆ ಅಂತ ಹೇಳಿದ್ರೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣರು ಹೇಳ್ತಾರೆ, ಈ ಮೊದಲೇ ನಿನಗೆ ಹೇಳಿದ್ದೇನಲ್ಲ ಅರ್ಜುನ, 2 ರೀತಿಯ ಒಂದು ಮಹಾನುಭಾವಗಳು ಇರ್ತಾರೆ ಹೇಳಿದ್ರೆ, ಅವರ ಪ್ರವೃತ್ತಿಗಳನ್ನು ಅಂದ್ರೆ ಪ್ರವೃತ್ತಿ ಅಂತ ಹೇಳಿ ವೃತ್ತಿಗಳನ್ನು ಅಂತ ಹೇಳಿದ್ರೆ ಕನ್ನಡದಲ್ಲಿ ಸಾಮಾನ್ಯವಾಗಿ ಬಳಸುವಂತ ಪದ ಅಂತ ಹೇಳಿದ್ರೆ ಕೆಲಸ ಅಂತಾನೆ ಹೇಳ್ಬೋದು. ವೃತ್ತಿ ಜೀವನ, ಕೆಲಸದ ಜೀವನ ಅಂತ ಹೇಳಿದ್ರೆ 2 ರೀತಿಯ ಜನರು ಇರ್ತಾರೆ ಅಂತ ಹೇಳಿದ್ರೆ, ಒಂದು ಭಕ್ತಿ ಸೇವೆ ಮುಖಾಂತರ ಅವರ ಆಸೆಗಳನ್ನು ನೆರವೇರಿಸಿಕೊಳ್ತಾರೆ, ಇನ್ನು ಕೆಲವರು ಕಾಯಕದ ಮುಖಾಂತರ ಅವರ ಒಂದು ಸೇವೆಯನ್ನು ಮುಗಿಸ್ಕೊಳ್ತಾರೆ ಅಂತ ಹೇಳಿ ಶ್ರೀಕೃಷ್ಣರಿಗೆ ಹೇಳ್ತಾರೆ. ಅಂತ ಹೇಳಿದ್ರೆ ಅರ್ಥ ಏನಂತ ಹೇಳಿದ್ರೆ, ಅರ್ಜುನರು ಏನು ಒಂದು ಪ್ರಶ್ನೆಯನ್ನು ಇಟ್ಟಿರ್ತಾರೆ ಶ್ರೀಕೃಷ್ಣರಿಗೆ, ಶ್ರೀಕೃಷ್ಣ ನೀನು ನನಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸು. ಶ್ರೀಕೃಷ್ಣರು ಹೇಳ್ತಾರೆ, ಆತ್ಮ ಸಾಕ್ಷಾತ್ಕಾರವನ್ನು ತೋರಿಸಲು ಒಂದು ಅನುಭವ ಉಳ್ಳವರು ಮತ್ತೆ ಭಕ್ತಿ ಸೇವೆ ಮುಖಾಂತರ ತಮ್ಮ ಆತ್ಮ ಸಾಕ್ಷಾತ್ಕಾರವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ಶ್ರೀಕೃಷ್ಣರು 2 ರೀತಿಯ ಒಂದು ಮನುಷ್ಯರನ್ನು ಹೇಳ್ತಾರೆ. ಹೇಳಿದ್ರೆ ಆತ್ಮ ಸಾಕ್ಷಿಯಾಗಿ ನೀವು ಕೆಲಸ ಮಾಡ್ಬೇಕು, ಅಥವಾ ಇವಾಗ ನೀವು ಕೇಳ್ಬೋದು ಯಾರೇ ಒಂದು ಗುರು ಹಿರಿಯರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಆತ್ಮ ಸಾಕ್ಷಿಯಾಗಿ ಹೇಳು ಅಂತ ಹೇಳಿದ್ರೆ ಇನ್ನು ದೇವರ ಮೇಲೆ ಒಂದು ಪ್ರಮಾಣ ಮಾಡಿ ಹೇಳು ಅನ್ನೋ ಒಂದು ಅರ್ಥದಲ್ಲಿ ಹೇಳಿರ್ತಾರೆ. ಹೇಳಿದ್ರೆ ಆತ್ಮದಲ್ಲೇ ಪರಮಾತ್ಮನ ಇರ್ತಾನೆ ಅಂತ ಹೇಳಿ ನಾವು ಕೇಳಿರ್ತೇವೆ. ಅಂತ ಹೇಳಿದ್ರೆ ನಮ್ಮೊಳಗನೆ ದೇವರಿರ್ತಾರೆ, ನಾವೆಲ್ಲಿ ಹುಡುಕ್ಬೇಕಂತಿಲ್ಲ. ನೀನು ಸರಿ ಮಾಡಿದ್ಯಾ ತಪ್ಪು ಮಾಡಿದ್ಯಾ ಅನ್ನೋದು ಕೂಡ ನಮಗೆ ಭಾಸವಾಗ್ತದೆ. ಈಗ ನಾವು ಸುಳ್ಳು ಹೇಳ್ತಿದ್ದೇವೆ ಅನ್ನೋವಾಗ ನಮ್ಮ ಒಳ ಮನಸ್ಸು ಹೇಳ್ತದೆ, ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಹೇಳಿ. ನೀನ್ ಸತ್ಯ ಹೇಳಿದ್ರೆ ನೀನ್ ಧೈರ್ಯವಾಗಿ ಹೇಳ್ತೀಯ ಅಷ್ಟೇ ಅಲ್ಲ. ಈಗ ಹೇಳ್ತಾರೆ ನೋಡಿ, ಕಳ್ಳರನ್ನು ಸುಲಭವಾಗಿ ಅವ್ರ ಮುಖದ ಲಕ್ಷಣಗಳಲ್ಲೇ ಅವ್ರನ್ನ ಕಂಡು ಹಿಡಿಬಹುದು ಅಂತ ಹೇಳಿ. ಇದೇ ಒಂದು ರೀತಿಯ ಇದೇ ಒಂದು ಗುಣಗಳಂತಾನೆ ಹೇಳ್ಬೋದು. ಅಂದ್ರೆ ಆತ್ಮ ಸಾಕ್ಷಿಯಾಗಿ ನಾವು ಯಾವುದೇ ಒಂದು ಉತ್ತರವನ್ನು ಕೊಡುವಾಗ ಅಥವಾ ಉತ್ತರವನ್ನು ಹೇಳುವಾಗ ಆತ್ಮ ಸಾಕ್ಷಾತ್ಕಾರವಾಗಿ ಇರ್ಬೇಕು ಅನ್ನೋದೇ ಇದೇ ಉದ್ದೇಶದಿಂದ. ಹೇಳಿದ್ರೆ ನೀನ್ ಎಲ್ಲೇ ಪ್ರಮಾಣ ಮಾಡಿದ್ರು ಕೂಡ ಅದು ವ್ಯರ್ಥ, ಹೊರತಾಗಿ ನೀನು ಆತ್ಮ ಸಾಕ್ಷಿಯಾಗಿ ಹೇಳಿದ್ರೆ ಅದಕ್ಕಿಂತ ಸತ್ಯ ಇನ್ನೊಂದಿಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಒಂದು ಅರ್ಜುನರಿಗೆ ಹೇಳ್ತಿದ್ದಾರೆ. ಹಾಗಿದ್ರೆ ಶ್ರೀಕೃಷ್ಣರು ಒಂದು ಅರ್ಜುನರಿಗೆ ಯಾಕೆ ಆತ್ಮ ಸಾಕ್ಷಾತ್ಕಾರವಾಗಿ ಹೇಳ್ತಿದ್ದ ಅಂತ ಹೇಳಿದ್ರೆ, ನಿನ್ನ ತಲೆ ಅನ್ನೋದು ಅಥವಾ ನಿನ್ನ ಮನಸ್ಸು ಅನ್ನೋದು 100 ರೀತಿ ಯೋಚನೆ ಮಾಡಿದ್ರೆ ಕೂಡ ನಿನ್ನ ಆತ್ಮ ಏನ್ ಹೇಳ್ತಿದೆ, ನಿನ್ನ ಆತ್ಮ ಸಾಕ್ಷಾತ್ಕಾರವಾಗಿ ನೀನು ಕೆಲಸವನ್ನು ಮಾಡು, ಅಥವಾ ನಿನ್ನ ಇಂದ್ರಿಯಗಳಿಗೋಸ್ಕರ ನೀನು ಕೆಲಸ ಮಾಡಬೇಡ. ನಿನ್ನ ಒಳ ಆತ್ಮವನ್ನು ಏನ್ ಹೇಳ್ತಿದೆ ಅಥವಾ ನಿನ್ನ ಉದ್ದೇಶವೇನು, ಗುರಿ ಏನು ಅದನ್ನು ಮಾತ್ರ ಕೇಳು, ಹೊರತಾಗಿ ಚಂಚಲ ಮನಸ್ಸು 1000 ಯೋಚನೆ ಮಾಡ್ತದೆ. ಅದನ್ನು ಬಿಟ್ಟು ನಿನ್ನ ಮನಸ್ಸು ಏನ್ ಹೇಳ್ತದೆ, ನಿನ್ನ ಆತ್ಮ ಏನ್ ಹೇಳ್ತದೆ, ನಿನ್ನ ಅಂತರಂಗವನ್ನು ಏನ್ ಹೇಳ್ತದೆ ಅದರ ಮಾತು ಕೇಳು ಅಂತ ಹೇಳಿ ಶ್ರೀಕೃಷ್ಣರವರಿಗೆ ಉತ್ತರವನ್ನು ಕೊಡ್ತಾರೆ. ಈ ಪ್ರಶ್ನೆಯನ್ನ ಅಥವಾ ಈ ಉತ್ತರ ಶ್ರೀಕೃಷ್ಣರು ಯಾಕೆ ಅರ್ಜುನನಿಗೆ ಕೊಟ್ರು ಅಂತ ಹೇಳಿದ್ರೆ, ಅವನ ಆ ಒಳ ಮನಸ್ಸು ಹೇಳ್ತಾ ಇರ್ತಿದ್ದ, ನಾನು ಯುದ್ಧ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಕೌರವರು ಕೆಟ್ಟವರು ಅಂತಾನೆ ಹೇಳ್ಬೋದು. ಅವರ ಜೊತೆ ಯುದ್ಧ ಮಾಡದಿದ್ರೆ ಮುಂದೆ ಬರುವಂತಹ ಒಂದು ಕೆಟ್ಟ ದಿನಗಳು ನಾವು ಕಳಿಬೇಕು ಅನ್ನೋದನ್ನ ಅರ್ಜುನನಿಗೆ ಗೊತ್ತಿರ್ತದೆ. ಆದ್ರೆ ಅವನ ಮನಸ್ಸು ಅನ್ನೋದು ನಿರ್ದಿಷ್ಟವಾಗಿ ಯುದ್ಧ ಮಾಡ್ಬೇಕಂತಾನೆ ಇದೆ. ಆದ್ರೆ ಅವನ ಯೋಚನೆಗಳ ಅನ್ನೋದನ್ನು ನಮ್ಮ ಫ್ಯಾಮಿಲಿ ಅಥವಾ ಅವರ ಮನೆಯವರು ಅಥವಾ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ನಮ್ಮ ರಕ್ತ ಸಂಬಂಧಿಗಳವರೆಲ್ಲ ಬೀದಿ ಪಾಲಾಗ್ತಾರೆ, ಹೆಣದ ರಾಶಿ ಬೀಳ್ತದ ಅನ್ನೋ ಒಂದು ಯೋಚನೆ ಮಾತ್ರ ಮಾಡ್ತಿದ್ದಾನೆ, ಹೊರತಾಗಿ ಒಳ ಮನಸ್ಸು ಏನೇ ಹೇಳ್ತಿದೆ ಅಂತ ಹೇಳಿದ್ರೆ ನೀನು ಒಂದು ಮಾಡು ಅಂತ ಹೇಳಿನೇ ಹೇಳ್ತಿದೆ. ಆತ್ಮ ಸಾಕ್ಷಾತ್ಕಾರ ಅನ್ನೋದು ಮತ್ತೆ ಒಂದು ದೇವರ ಭಕ್ತಿ ಸೇವೆಯಲ್ಲಿ ಒಂದು ಮುಳುಗುವ ವ್ಯಕ್ತಿಗಳು ಯಾವತ್ತೂ ಕೂಡ ಅವರು ಒಂದು ಪರಿಪೂರ್ಣ ಹೊಂದಿರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಶ್ರೀಕೃಷ್ಣರು ಹೇಳ್ತಾರೆ. ಹಾಗಾಗಿ ಅರ್ಜುನರಿಗೆ ಕೊಡೋ ಉಪದೇಶ ಏನಂತ ಹೇಳಿದ್ರೆ, ಅರ್ಜುನನಿಗೆ ಅಷ್ಟೇ ಅಲ್ಲದೆ ಈ ರೀತಿಯಾಗಿ ಗೊಂದಲ ಜೀವನದಲ್ಲಿ ಯಾವುದೇ ರೀತಿಯ ಗೊಂದಲ ಇರ್ಬೋದು, ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಮುಂದಿನ ಒಂದು ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಈ
ರೀತಿಯಾಗಿ ಒಂದು ಗೊಂದಲಗಳಿದ್ದಾಗ ಶ್ರೀಕೃಷ್ಣರು ಕೊಡುವಂತಹ ಈ ಒಂದು ಸನ್ನಿವೇಶವನ್ನೇ ಆತ್ಮ ಸಾಕ್ಷಾತ್ಕಾರವಾಗಿ ನಿಮಗೆ ಏನ್ ಹೇಳ್ತದೆ ಅದನ್ನೇ ನೀವು ಮಾಡಿ. ಆಗ ನಿಮಗೆ ಖಂಡಿತವಾಗಿ ಒಂದು ಒಳ್ಳೆಯದು ಸಿಗ್ತದೆ ಅನ್ನೋದನ್ನೇ ಈ ಒಂದು ಶ್ಲೋಕದ ಒಂದು ಅರ್ಥ ಅಂತಾನೆ ಹೇಳ್ಬೋದು. ಹಾಗಾಗಿ ಶ್ರೀಕೃಷ್ಣನ ಒಂದು ಮೊರೆಯನ್ನು ಹೋದವರು ಅಥವಾ ಶ್ರೀಕೃಷ್ಣನ ಒಂದು ಹಾದಿಯಲ್ಲಿ ಹೋದವರು ಅವ್ರು ಯಾವತ್ತೂ ಕೂಡ ಸೋಲೋದಿಲ್ಲ, ನೆಲಕ್ಕೆ ಬೀಳುವುದಿಲ್ಲ ಅಂತ ಹೇಳಿ ಈ ಶ್ಲೋಕದಲ್ಲಿ ಒಂದು ವಿವರಣೆಯೊಂದಿಗೆ ವಿವರಿಸ್ತಾರೆ. ಹಾಗಾಗಿ ಇಂತಹ ಒಂದು ನಮ್ಮ ಆತ್ಮ ಸಾಕ್ಷಾತ್ಕಾರವಾಗಿ ಹೋಗೋದಾಗಿರ್ಬೋದು, ಭಕ್ತಿ ಮುಖಾಂತರ ಹೋಗೋದು ಯಾವತ್ತೂ ಕೂಡ ಎಷ್ಟೇ ನೋವುಗಳು ಕಷ್ಟಗಳು 1000 ಬಂದರೂ ಕೂಡ ಅಂತಿಮ ಅನ್ನೋದು ನಿಜವಾಗಿ ಒಂದು ಸಂತೋಷವಾಗಿ ಕೊನೆಗೊಳ್ತದ ಅನ್ನೋದನ್ನೇ ಈ ಶ್ಲೋಕ ಒಂದು ಕಾರಣ ಆಗಿರ್ತದೆ. ಹಾಗಾಗಿ ಶ್ಲೋಕ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಹೊಸತಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೇನೆ. ಜೈ ಶ್ರೀರಾಮ್.